ಅದು ಬೆಂಗಳೂರಿನ ಶಾಪಿಂಗ್ ಪ್ರಿಯರ ಹಾಟ್ಸ್ಪಾಟ್. ಅಲ್ಲಿ ನಿತ್ಯ ಏನಿಲ್ಲ ಅಂದ್ರೂ ಲಕ್ಷಾಂತರ ರೂಪಾಯಿ ವ್ಯಾಪಾರ ಆಗುತ್ತೆ. ಆದ್ರೀಗ ಅಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದ್ದು ವ್ಯಾಪಾರಸ್ಥರು ಅಂಗಡಿಗಳನ್ನು ಓಪನ್ ಮಾಡೋದಕ್ಕೂ ಭಯ ಪಡ್ತಿದ್ದಾರೆ. ಯಾವುದು ಹಾಟ್ಸ್ಪಾಟ್ ಅಂತೀರಾ? ಒಮ್ಮೆ ಈ ಸ್ಟೋರಿ ನೋಡಿ. ಬಿಸಿನೆಸ್ ಹಾಟ್ಸ್ಪಾಟ್ ಅವೆನ್ಯೂ ರಸ್ತೆಯಲ್ಲಿ ಕಳ್ಳರ ಹಾವಳಿ. ಅಂಗಡಿ ತೆರೆಯಲು ಭಯ ಪಡ್ತಿದ್ದಾರೆ ವ್ಯಾಪಾರಸ್ಥರು. ಹಾಡ ಹಗಲೇ ಅಂಗಡಿಗೆ ನುಗ್ಗಿ ಹಣ ಕದ್ದು ಖದೀಮರು ಎಸ್ಕೇಪ್. ಅವೆನ್ಯೂ ರಸ್ತೆಯಲ್ಲಿ ಕಳ್ಳರ ಹಾವಳಿಗೆ ವ್ಯಾಪಾರಿಗಳು ಬೆಚ್ಚಿಬಿದ್ದಿದ್ದಾರೆ. ಹಾಡ ಹಗಲೇ ಅಂಗಡಿಗಳಿಗೆ ನುಗ್ಗಿ ತಮ್ಮ ಕೈಚಳಕ ತೋರಿಸುತ್ತಿದ್ದಾರೆ. ಮೊನ್ನೆ ಮಧ್ಯಾಹ್ನ ಅವೆನ್ಯೂ ರಸ್ತೆಯ ಆರ್ಟಿ ಸ್ವೀಟ್ ನಲ್ಲಿರುವ ಫ್ಯಾನ್ಸಿ ಸ್ಟೋರ್ಗೆ ನುಗ್ಗಿದ 3 ಯುವಕರು ಅಂಗಡಿಯಲ್ಲಿದ್ದ ವೃದ್ಧನನ್ನ ಹೆದರಿಸಿ 1,000 ರೂಪಾಯಿ ಹಣವನ್ನ ಕಿತ್ತುಕೊಂಡು ಹೋಗಿದ್ದಾರಂತೆ. ಇದರಿಂದ ಅಂಗಡಿ ಓಪನ್ ಮಾಡಿ ವ್ಯಾಪಾರ ಮಾಡೋಕೆ ಇಲ್ಲಿನ ವ್ಯಾಪಾರಿಗಳು ಭಯ ಪಡ್ತಿದ್ದಾರೆ. ಅದೇ ಸರ್, ಫುಲ್ ಭಯ ಅಂದರೆ ಅದೇ ಮಧ್ಯಾಹ್ನ ಟೈಮಲ್ಲಿ ಅಲ್ಲಿ ರಾಬ್ರಿ ಆಗೋದು, ಹುಡುಗರು ಎಲ್ಲ ಕೆಲಸ ಮಾಡಲ್ಲ, ಸುಮ್ಮನೆ ಇಲ್ಲಿಂದ ಇಲ್ಲಿ ಹೋಗಿ ಆಚೆ ಕಡೆ ನಾವು ಡಿಸ್ಪ್ಲೇ ಎಲ್ಲ ಹಾಕಿರೋದು, ತುಂಬ ಡಿಸ್ಪ್ಲೇ ನಮ್ಮದು ಹೋಗಿದೆ. ಕ್ಯಾಮ್ರಾ ಅಲ್ಲಿ ನೋಡ್ತೀನಿ, ಹುಡುಗರು ಹೋಗ್ತಾರೆ, ಅದೆಲ್ಲ ಆಗ್ತಾ ಇರುತ್ತೆ. ಇದು ಏನು ಗೊತ್ತಾಗಲ್ಲ, ಟೈಮ್ದು ಏನು ಫಿಕ್ಸ್ ಸರ್, ಯಾವಾಗ ಅಂದ್ರೆ ಆಗ್ಬೋದು. ತುಂಬ ಪ್ರಾಬ್ಲಮ್ಸ್ ಅದು ಈ ಥರ ಎಲ್ಲ ಇನ್ನೂ ತನಕ ಯಾವುದು ಆಗಿಲ್ಲ. ಅಂದರೆ ಅದೇ ಚಿಕ್ಕಪೇಟೆಯಲ್ಲಿ ತುಂಬ ಹುಡುಗರು ಪೊಲೀಸ್ ಎಲ್ಲ ನೋಡಬೇಕು, ಸುಮ್ಮನೆ ಕಂಪ್ಲೇಂಟ್ ಕೊಟ್ಟರೆ ಕೆಲಸ ಮಾಡಬೇಕು, ಇಮಿಡಿಯೇಟ್ಲಿ ಆ್ಯಕ್ಷನ್ ಎಲ್ಲ ತೊಗೊಂಡ್ರೆ ಹುಡುಗರಿಗೆ ಒಂದು ಭಯ ಇರಬೇಕು. ಯಾವುದನ್ನು ಒಂದು ಇಮಿಡಿಯೇಟ್ಲಿ ಕಂಪ್ಲೇಂಟ್ ಆಗಿದ್ರೆ ಒಂದು ಭಯ ಇರುತ್ತೆ. ತುಂಬ ಕಳ್ತನಗಳು ಆಗ್ತಾ ಇದೆ. ಒಂದು ಸೇಫ್ಟಿ ಆಗಿರಬೇಕು. ಒಂದು ಬಿಸ್ನೆಸ್ ಮಾಡೋಕ್ಕೆ ಒಂದು ಫುಲ್ ಮನ್ಸಿಂದ ಬಿಸ್ನೆಸ್ ಮಾಡಬೇಕು. ಈ ಥರ ಅಲ್ಲಿ ಅಕ್ಕದ ಆರ್ಟಿಸ್ಟ್ ಸ್ಟ್ರೀಟು, ಚಿಕ್ಕಪೇಟು, ಎವನಿ ರೋಡು, ನಗರಪೇಟು, ಅಕ್ಕಿಪೇಟು ಎಲ್ಲ ಕಡೆ. ಕೆಲವು ವ್ಯಾಪಾರಿಗಳು ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಅಡ್ಡಗಟ್ಟಿ ಪರ್ಸ್, ಮೊಬೈಲ್ ಕಿತ್ಕೊಂಡು ಹೋಗುವ ಪ್ರಕರಣಗಳು ಕೂಡ ಹೆಚ್ಚಾಗ್ತಿವೆಯಂತೆ. ಅವೆನ್ಯೂ ರೋಡ್ ಬಿಸಿನೆಸ್ ಹಾಟ್ಸ್ಪಾಟ್. ಈ ರಸ್ತೆಗೆ ರಾಜ್ಯ, ಹೊರ ರಾಜ್ಯದಿಂದ ಗ್ರಾಹಕರು ಬರ್ತಾರೆ. ಇದೀಗ ಈ ಗ್ರಾಹಕರಿಗೂ ಕಳ್ಳರ ಭಯ ಕಾಡ್ತಿದೆ. ಈ ಭಾಗದಲ್ಲಿ ಪೊಲೀಸರ ಗಸ್ತು ಹೆಚ್ಚಾಗಬೇಕು ಅಂತಿದ್ದಾರೆ ವ್ಯಾಪಾರಸ್ಥರು. ಈ ಕಳ್ಳಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಚಿಕ್ಕ ಹುಡುಗರು ಚಾಕು ತೋರ್ಸೋದು, ಅಂಗಡಿ ಒಳಗಡೆ ನುಗ್ಗಿ ಪಾಪ ತಾತ ಅವ್ರಿಗೆ ಅವ್ರು ಹೊಡ್ಬಿಟ್ಟು ಹೋಗೋರೆ. ಪ್ರಯೋಜನ ಸ್ಟೋರ್ನಲ್ಲಿ ಆ ಥರ ಎಲ್ಲ ತುಂಬಾ ಆಗ್ತಾ ಇದೆ. ಜನ ಎಲ್ಲ ಭಯ ಕೊಡ್ತಾವ್ರೆ. ಇಲ್ಲಿ ಜನರಿಗೆ ಸೇಫ್ಟಿ ಒಂದು ಇಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲರಿಗೂ. ಅಂಗಡಿಗೆ ಡೈರೆಕ್ಟ್ ಬಂದು ಎದುರಿಸ್ತಾವ್ರೆ. ಯಾರಂತ ಏನಂತ ಯಾರಿಗೂ ಹುಡ್ಕಕ್ ಆಗ್ತಾ ಇಲ್ಲ. ಬಂದ್ಬಿಟ್ಟು ಎಲ್ಲಿ ಹೋಗ್ತಾರೆ ಎಲ್ಲ ಅಷ್ಟು ಭಯ ಕೊಟ್ಬಿಟ್ಟವ್ರೆ. ಪಾಪ ಜನ ಎಲ್ಲ ಒಳಗಡೆ ಭಯ ಇಟ್ಕೊಂಡಿದ್ದಾರೆ. ಪೊಲೀಸ್ ಅವರು ಈ ನಡುವೆ ಯಾರು ಬೀಟ್ ಮಾಡ್ತಾ ಇಲ್ಲ. ಈ ಕಡೆ ಅಷ್ಟೇ, ಯಾವ್ದು ಸೇಫ್ಟಿ ಇಲ್ಲ ಈ ಕಡೆ. ಇತ್ತೀಚೆಗೆ ನಗರದಲ್ಲಿ ರಾತ್ರಿ ವೇಳೆ ಕಳ್ಳರ ಹಾವಳಿ ಹೆಚ್ಚಾಗಿದ್ರೆ ಅವೆನ್ಯೂ ರಸ್ತೆಯಲ್ಲಿ ಮಧ್ಯಾಹ್ನವೇ ಕಳ್ಳರು ಆತಂಕ ಸೃಷ್ಟಿಸಿದ್ದಾರೆ. ಪೊಲೀಸರು ಮತ್ತಷ್ಟು ಗಸ್ತು ಹೆಚ್ಚು ಮಾಡಬೇಕು, ಕಳ್ಳರಿಗೆ ತಕ್ಕ ಶಾಸ್ತಿ ನೀಡಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.